ಆ, ಘಟನೆಗೆ ಸಂಬಂಧಪಟ್ಟಂತೆ ಇವತ್ತು ದಿನ ಮತ್ತೆ ಸಮಯವನ್ನ ನಿಗದಿ ಮಾಡಲಾಗಿತ್ತು. ಸಮಯ 10:30ಗೆ ನಿಗದಿ ಮಾಡಿದ್ರ ಪ್ರಕಾರ ಸಾರಾ ನಂದೀಶ್ ಅವರು ಕರೆಕ್ಟ್ ಆಗಿ 10:20ಗೆ ಹಾಜರಾಗಿದ್ದಾರೆ. ಈ ಒಂದು ಮಾತಿಗೆ ಬದ್ಧ ಅಂತ ಹೇಳ್ತಕ್ಕಂತ ಸುರೇಶ್ ಅವರು ಇನ್ನೂ ಕೂಡ ಈ ಕೊಪ್ಪಡಿ ಕ್ಷೇತ್ರಕ್ಕೆ ಹಾಜರಾಗಿಲ್ದಿರುವಂತದ್ದು ಜನಗಳಲ್ಲಿ ಎಲ್ಲೋ ಒಂದ್ ಕಡೆ ಅವರಲ್ಲಿ ಒಂದು ಅನುಮಾನವನ್ನು ಕಾಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂಗೆ ಸಾರಾ ನಂದೀಶ್ ಅವರು ಏನ್ ಹೇಳ್ತಾರೆ ಅಂತ ಕೇಳೋಣ. ಸರ್, ಇನ್ನೂ ಇದುವರೆಗೂ ಬಂದಿಲ್ಲ ಅವರು. 10:00ಗೆ ಹೇಳಿದ್ರೆ ನೀವು 10:20ಗೆ ಬಂದಿದ್ದೀರಾ ಸರ್? ನಾನು 10:30ಗೆ ಬರ್ತೀನಿ, 11 ಗಂಟೆ ತನಕನೂ ಕಾಯ್ತೀನಿ ಅಂತ ಹೇಳಿ ಅವ್ರಿಗೆ ನಾನು ಹೇಳಿದೆ. ಜೊತೆಗೆ ಅವರು ನನಗೆ ನಿನ್ನೆ ದಿವಸ ಒಂದ್ 4 ಜನ ಊರ್ನ ಮುಖಂಡರನ್ನ ನನ್ನ ಹತ್ರ ಕಳ್ಸಿದ್ರು. ಆಯ್ತು, ಆಗಿದ್ದಾಗೋಯ್ತು, ತಪ್ಪಾಯ್ತು, ಸತ್ಯ ಪ್ರಮಾಣ ಏನು ಬೇಡ ಅಂತ ಹೇಳಿ ನನ್ನ ಹತ್ರ 4 ಜನನ ಕಳ್ಸಿದ್ರು. ಆವಾಗ ನಾನು ಅವ್ರಿಗೆ ಹೇಳಿದೆ, ಆಯ್ತು, ನಿಮ್ಮ ದೊಡ್ಡವರು ಗ್ರಾಮದವ್ರು ಬಂದಿದ್ರೆ ನಿಮ್ ಮಾತಿಗೆ ನಾನು ಬೆಲೆ ಕೊಡ್ತೀನಿ. ಆದರೆ ಯಾವ ಮೀಡಿಯಾ ಮುಂದೆ ಅವ್ರು ಹೇಳಿದ್ದಾರೆ ಅದೇ ಮೀಡಿಯಾ ಮುಂದೆ ಸಾರಾ ನಂದೀಶ್ಗೂ ಬೆಟ್ಟಿಂಗು ಸಂಬಂಧ ಇಲ್ಲ, ನಾವೆಲ್ಲ ಬಾಯ್ ತಪ್ಪಿ ನಾವು ಮಾತಾಡ್ಬಿಟ್ಟಿದೀವಿ ಅಂತ ಹೇಳ್ಬಿಟ್ಟು ನಮ್ದು ತಪ್ಪಾಯ್ತು, ನಾವು ಮಾತಾಡಿರೋದು ಅಂತ ಕ್ಷಮೆ ಕೇಳಲಿ. ನಾವು ಕಬಡ್ಡಿ ಕ್ಷೇತ್ರಕ್ಕೆ ನಾವು ಬರೋದಿಲ್ಲ ಅಂತ ಹೇಳಿ ನಿನ್ನೆ ಸಹ ನಾನು ಪ್ರೆಸ್ ಮೀಟ್ ಮಾಡಿದೀನಿ. ಆಯ್ತಾ? ತದನಂತರ ಈಗ ತಮಿಳ್ನಾಡ್ಲಿದ್ದೀನಿ, ಕೊಯಮತ್ತೂರಲ್ಲಿದ್ದೀನಿ ಅಂತ ನಿನ್ನೆ ಹೇಳ್ಕೊಂಡು ಬಂದಿಲ್ಲ, ಇನ್ನೂ ಸಹ ಬಂದಿಲ್ಲ. ನಾನು 10:30 11 ಗಂಟೆ ತನಕನು ನಾನು ಕಾಯ್ತೀನಿ ಇಲ್ಲಿ ಕ್ಷೇತ್ರದಲ್ಲಿ ಅಂತ ನಾನು ಹೇಳಿದೀನಿ. 11 ಗಂಟೆ ತನಕನು ನಾನು ಇಲ್ಲಿ ಕಾಯ್ತೀನಿ. 11 ಗಂಟೆ ತನಕನು ಅವ್ರು ಬರ್ಲಿಲ್ಲ ಅಂತ ಹೇಳಿದ್ರೆ ನಮ್ಮ ಈ ಗ್ರಾಮದ ಜನ, ನಮ್ಮ ಬಂದಿರೋಂತ ಎಲ್ಲಾ ನಮ್ಮ ಸ್ನೇಹಿತರು, ವಿಶ್ವಾಸಿಗರು ಏನ್ ಹೇಳ್ತಾರೆ ಅದನ್ನ ನಾನು ಕೇಳ್ತೀನಿ. ಸರ್, ಇಷ್ಟೆಲ್ಲ ಅಪಪ್ರಚಾರ ಮಾಡಿ ಇದ್ರ ಬಗ್ಗೆ ಹಿಂಗೆಲ್ಲಾ ಗೊಂದಲಗಳನ್ನ ಸೃಷ್ಟಿ ಮಾಡಿದ್ರು. ಇದಕ್ಕೆ ಇವತ್ತು ಬಂದಿಲ್ಲ ಅನ್ನೋ ಸಂದರ್ಭದಲ್ಲಿ ನೀವೇನು ಕ್ರಮ ತಗೊಳಕ್ಕೆ ಮುಂದಾಗ್ತೀರಿ ಸರ್? ನೋಡಿ, ಇದು 3-4 ದಿನಗಳಿಂದನೂ ಸಹ 10 ಲಕ್ಷ ಬೆಟ್ಟಿಂಗು 10 ಲಕ್ಷ ಬೆಟ್ಟಿಂಗು ಅಂತ ಹೇಳಿ ಎಲ್ಲಾ ಮೀಡಿಯಾಗಳಲ್ಲೂ ಸಹ ಬತ್ತಿದ್ರು ಸಹ ಯಾರು 10 ಲಕ್ಷ ಬೆಟ್ಟಿಂಗ್ ಕಟ್ಟಿರೋ ವ್ಯಕ್ತಿ ಮೇಲೆ ಇದುವರೆಗೂ ಯಾವುದೇ ತರದ ಪೊಲೀಸು ಕ್ರಮ ತಗೊಳ್ಳದೆ ಇರೋದಾಲೆ, ಕಸ್ಟಡಿ ತಗೊಳ್ಳದೆ ಇರೋದಾಲೆ, ಯಾವ ಕಾನೂನಲ್ಲಿ ಬೆಟ್ಟಿಂಗ್ ಕಟ್ಲಿಕ್ಕೆ ಯಾವ ಕಾನೂನಲ್ಲಿ ಐತೆ, ಯಾವ ಆದೇಶದಲ್ಲಿ ಐತೆ ಬೆಟ್ಟಿಂಗ್ ಕಟ್ಬೋದು ಅಂತ ಹೇಳಿ? ಬೆಟ್ಟಿಂಗ್ ಕಟ್ಟಿವ್ನಿ ಅಂತ ನಾನು ಓಪನ್ ಆಗಿ ಅವನು ಹೇಳ್ತಿದ್ರು ಸಹ ಅವನ್ನ ಇದುವರೆಗೂ ಕಸ್ಟಡಿಗೆ ತಗೊಳ್ಳದೆ ಇರುವಂತದ್ದು ನಮ್ಮ ಪೊಲೀಸ್ ಇಲಾಖೆಯವ್ರ ತಪ್ಪು. ಇದನ್ನ ನಾನು ಈ ತದನಂತರ ಇನ್ನ ಸೋಮವಾರದಿಂದ ಇದೇ ವಿಚಾರವಾಗಿ ಯಾರು ನನ್ನ ಮೇಲೆ ಇಲ್ಲದ ಸಲ್ಲದ ಸುಳ್ಳು ಆರೋಪಗಳನ್ನ ಬೆಟ್ಟಿಂಗ್ ವಿಚಾರವಾಗಿ ನನ್ನ ಹೊರಿಸಿದ್ದಾರೆ, ನಾನು ಪಕ್ಷ ವಿರೋಧಿ ಚಟುವಟಿಕೆಗಳನ್ನ ಮಾಡಿದೀನಿ ಅಂತ ನನ್ನ ಮೇಲೆ ಹೇಳಿದ್ದಾರೆ. ನಾನು 4-5 ದಿವಸದಿಂದ ಎಷ್ಟು ಮನ ನೊಂದಿದ್ದೀನಿ, ಎಷ್ಟು ನನ್ನ ಆರೋಗ್ಯ ಅಧೋಸ್ಥಿತಿಗೆ ಬಂದಿದೆ, ನನ್ನ ಕುಟುಂಬದಲ್ಲಿ ಅಶಾಂತಿ ವಾತಾವರಣ ತುಂಬಿದೆ, ಅಣ್ಣ ತಮ್ಮಂದಿರಲ್ಲಿ ವೈರತ್ವ ಬಂದಿದೆ. ಇವೆಲ್ಲದಕ್ಕೂ ಕಾರಣಕರ್ತರಾದಂತ ಸುರೇಶ್ ಮತ್ತು ಕುಪ್ಪಳ್ಳಿ ಸೋಮು, ಜೊತೆಗೆ ನಮ್ಮೂರಲ್ಲಿ ಇನ್ನೊಬ್ಬ ಯಾವ್ದೋ ಹುಡುಗ, ನಾನೇ ಸಾಕ್ದಂತ ನನ್ನ ಚಂದು, ನನ್ನಲ್ಲೇ ಡ್ರೈವರ್ ಆಗಿದ್ದಂತ ನನ್ನ ಚಂದು, ಆ ಹುಡುಗ ಪಾಪ ಅವನ್ನ ನನ್ನ ಮಗನಂತೆ ನಾನು ಸಾಕೊಂಡಿದ್ದೆ. ಆ ಹುಡುಗನ ಆಸ್ತಿಗೋಸ್ಕರ, ಹಣಕ್ಕೋಸ್ಕರ ಚಿತ್ರ ಹಿಂಸೆ ಕೊಟ್ಟು ಅವನ್ಗೆ ವಿಷ ತಗೊಂಡು ಸಹಾಯವಾಗಿ ಮಾಡಿದಂತ ಅವ್ರ ಅಣ್ಣ ಸಹ ಇಲ್ಲೇ ಬಂದಿದ್ದಾನೆ. ಅವನ ವಿರುದ್ಧವಾಗಿ ಮಾನನಷ್ಟ ಮೊಕದ್ದಮೆ ನಾನು ಕೇಸ್ನ ಹಾಕ್ತೇನೆ. ಯಾವುದೇ ಕಾರಣಕ್ಕೂ ಶತ ಸಿದ್ಧ. ಅವ್ರ ಯಾವ ಬೆಟ್ಟಿಂಗ್ ಹೆಂಗ್ ಆಡಿದ್ರು, ಆ ಹುಡುಗ ನನ್ನ ಮೇಲೆ ಹೆಂಗ್ ಆಪಾದನೆ ಮಾಡ್ದ, ಅವ್ರ ಇಡೀ ಕುಟುಂಬನು ಸಹ ನಾನು ಮಾನನಷ್ಟ ಮೊಕದ್ದಮೆ ನಾನು ಹಾಕಿ ಅವ್ರನ್ನ ನಾನು ಜೈಲ್ಗೆ ಹತ್ಸೋದು ನನ್ನ ಶತ ಸಿದ್ಧವಾಗಿದೆ. ಓಕೆ, ಇದಿಷ್ಟು ಸಾರಾ ನಂದೀಶ್ ಅವರು ಹೇಳಿರ್ತಕ್ಕಂತ ಮಾಹಿತಿ. ಮುಂದೆ ಏನಾಗುತ್ತೆ ಅಂತ ಕಾದು ನೋಡ್ಬೇಕಾಗಿದೆ.